ನಮಸ್ಕಾರ ಕುಂಭರಾಶಿಯವರೇ. ಇಡೀ ಪ್ರಪಂಚಕ್ಕೆ ನೀವು ಸದಾ ನಗುತ್ತಾ ಇರೋ ತರಹ ಕಾಣಿಸ್ತೀರಾ. ಯಾರಿಗೆ ಯಾವುದೇ ಕಷ್ಟ ಬಂದರೂ ಮೊದಲು ನೆನಪಾಗೋದೇ ನೀವು. ಅವರ ಜೊತೆ ನಿಲ್ತೀರಾ, ಹೆಲ್ಪ್ ಮಾಡ್ತೀರಾ, ಸಾಂತ್ವನ ಹೇಳ್ತೀರಾ. ಆದರೆ ಅದೇ ನಿಮಗೆ ಬೇಜಾರಾದಾಗ, ಮನಸ್ಸು ಭಾರ ಆದಾಗ ನಿಮ್ಮ ಕಣ್ಣೀರನ್ನು ಒರೆಸೋಕೆ ಅಥವಾ ನಿಮ್ಮ ಮಾತು ಕೇಳೋಕೆ ನಿಮ್ಮ ಪಕ್ಕ ಯಾರಾದರೂ ಇರ್ತಾರಾ? ಇಲ್ಲ. ಕೊನೆಗೆ ನಿಮಗೆ ಸಿಗೋದು ಬರೀ ಆ 4 ಗೋಡೆಗಳ ಒಂಟಿತನ ಮಾತ್ರ. ಹೊರಗಡೆ ಪ್ರಪಂಚಕ್ಕೆ ನೀವು ತುಂಬ ಸ್ಟ್ರಾಂಗ್, ತುಂಬ ಬ್ಯುಸಿ ಅನಿಸುತ್ತೆ. ಆದರೆ ಒಳಗಡೆ ದಿನ ಏನೆಲ್ಲ ಹೋರಾಟ ನಡೀತಿದೆ ಅನ್ನೋದು ಕೇವಲ ಆ ದೇವರಿಗೆ ಮಾತ್ರ ಗೊತ್ತು. ಇವತ್ತು ನಾನು ನಿಮ್ಮ ಜೊತೆ ಒಬ್ಬ ಫ್ರೆಂಡ್ ಆಗಿ ಮಾತನಾಡೋಕೆ ಬಂದಿದ್ದೀನಿ. ಕುಂಭರಾಶಿಯವರ ಲೈಫ್ನಲ್ಲಿ ಬರೋ 4 ಅಸಲಿ ಕಷ್ಟಗಳು ಮತ್ತು ಅದರಿಂದ ಹೊರಬರೋಕೆ 100ಕ್ಕೆ 100 ವರ್ಕ್ ಆಗೋ ಕೆಲವು ರಿಯಲ್ ಪ್ರಾಕ್ಟಿಕಲ್ ಪರಿಹಾರಗಳನ್ನು ಇವತ್ತು ಹೇಳ್ತೀನಿ. ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿಮ್ಮ ಮನಸ್ಸು ಹಗುರ ಆಗುತ್ತೆ, ನಿಮ್ಮ ಲೈಫ್ಗೆ ಒಂದು ದೊಡ್ಡ ಧೈರ್ಯ ಸಿಗುತ್ತೆ. ಮಿಸ್ ಮಾಡದೆ ಪೂರ್ತಿ ನೋಡಿ. ಕುಂಭರಾಶಿಯವರ ಮೊದಲನೇ ಮತ್ತು ಅತಿ ದೊಡ್ಡ ಶತ್ರು ಅಂದರೆ ಈ ಅತಿಯಾದ ಆಲೋಚನೆ. ಆದರೆ ಇವರಿಗೆ ರಾತ್ರಿ ಹೊತ್ತು ನಿದ್ದೆ ಬರೋದು ತುಂಬ ಕಷ್ಟ ಫ್ರೆಂಡ್ಸ್. ಇಡೀ ಪ್ರಪಂಚ ಆರಾಮಾಗಿ ಮಲಗಿದ್ರೆ ಇವರ ಮೈಂಡ್ ಮಾತ್ರ ಆನ್ ಆಗಿರುತ್ತೆ. 5 ವರ್ಷದ ಹಿಂದೆ ಯಾರೋ ಅಂದಿರೋ ಮಾತು, ಇಲ್ಲ ಅಂದರೆ ಇನ್ನು 10 ವರ್ಷದ ಮೇಲೆ ನನ್ನ ಲೈಫ್ ಏನಾಗಬಹುದು ಅನ್ನೋ ಚಿಂತೆ. ಹೀಗೆ ಯೋಚನೆ ಮಾಡಿ ತಮ್ಮ ನೆಮ್ಮದಿಯನ್ನು ತಾವೇ ಕೆಡಿಸಿಕೊಳ್ತಾರೆ. ಹೌದೋ ಅಲ್ವೋ? ಇನ್ನು 2ನೇ ಕಷ್ಟ, ಎಲ್ಲರ ನಂಬಿ ಕೆಡೋದು ಮತ್ತು ಆ ಒಂಟಿತನ. ಕುಂಭರಾಶಿಯವರು ಯಾರನ್ನಾದರೂ ಫ್ರೆಂಡ್ ಅನ್ಕೊಂಡ್ರೆ, ಇಲ್ಲ ಇಷ್ಟಪಟ್ಟರೆ 100ಕ್ಕೆ 100 ನಂಬಿಬಿಡ್ತಾರೆ. ಅವರ ಕಷ್ಟಕ್ಕೆ ಮಧ್ಯರಾತ್ರಿಯಲ್ಲೂ ಓಡೋಗ್ತಾರೆ. ಆದರೆ ಇವರಿಗೆ ಕಷ್ಟ ಬಂದಾಗ ಇವರು ಯಾರಿಗೆಲ್ಲ ಹೆಲ್ಪ್ ಮಾಡಿದ್ರೋ ಅವರೇ ಇವರ ಬೆನ್ನಿಗೆ ಚೂರಿ ಹಾಕ್ತಾರೆ, ಇಲ್ಲ ಸೈಲೆಂಟ್ ಆಗಿ ಸೈಡ್ ಆಗಿ ಬಿಡ್ತಾರೆ. ಕೊನೆಗೆ ಇವರಿಗೆ ಸಿಗೋದು ಬರೀ ಒಂಟಿತನ ಮಾತ್ರ. 3ನೇಯದಾಗಿ ಕೆಲಸದಲ್ಲಿ ವಿಳಂಬ, ಅಂದರೆ ಪ್ರತಿಯೊಂದು ಲೇಟ್. ಈ ರಾಶಿಯ ಅಧಿಪತಿ ಶನಿದೇವ ಅಲ್ವಾ? ಶನಿ ಅಂದ್ರೇನೆ ನಿಧಾನ ಅಂತ ಅರ್ಥ. ಇವರಿಗೆ ಲೈಫ್ನಲ್ಲಿ ಏನು ಈಸಿಯಾಗಿ ಸಿಗಲ್ಲ ಫ್ರೆಂಡ್ಸ್. ಪಕ್ಕದ ಮನೆಯವರು 1 ತಿಂಗಳು ಕಷ್ಟಪಟ್ಟರೆ ಸಿಗೋ ರಿಸಲ್ಟ್ ಕುಂಭರಾಶಿಯವರಿಗೆ ಸಿಗೋಕೆ 6 ತಿಂಗಳು ಬೇಕಾಗುತ್ತೆ. ಪ್ರತಿ ಕೆಲಸದಲ್ಲೂ ಸಣ್ಣ ಸಣ್ಣ ಅಡೆತಡೆಗಳು ಬಂದು ಇವರ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾವೆ. ಸರಿ, ಇಷ್ಟೆಲ್ಲ ಕಷ್ಟ ಇದೆಯಲ್ಲಪ್ಪ, ಇದಕ್ಕೆ ಪರಿಹಾರ ಇಲ್ವಾ? ಖಂಡಿತ ಇದೆ. ನಾನು ನಿಮಗೆ ಅಲ್ಲಿಗೆ ಹೋಗಿ ಆ ಪೂಜೆ ಮಾಡಿ, ಸಾಲ ಮಾಡಿ, ಇಷ್ಟು ಹಣ ಖರ್ಚು ಮಾಡಿ ಅಂತ ಖಂಡಿತ ಹೇಳಲ್ಲ. ನಿಮ್ಮ ಲೈಫ್ ಸ್ಟೈಲ್ನಲ್ಲಿ ನೀವು ಮಾಡ್ಕೊಳ್ಬೇಕಾದ 3 ಸರಳ ಪರಿಹಾರಗಳನ್ನು ಹೇಳ್ತೀನಿ. ಮೊದಲನೆಯದು ಹನುಮಂತನ ಭಕ್ತಿ. ನಿಮಗೆ ಯಾವಾಗ ಮನಸ್ಸಿಗೆ ತುಂಬ ಬೇಜಾರಾಗುತ್ತೋ, ಫ್ಯೂಚರ್ ನೆನೆಸಿ ಹೆದರಿಕೆ ಆಗುತ್ತೋ, ಅವಾಗ ಜಸ್ಟ್ ಹನುಮಾನ್ ಚಾಲಿಸ ಪಠಿಸಿ. ಅಥವಾ ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ 5 ನಿಮಿಷ ಪ್ರಶಾಂತವಾಗಿ ಕೂತು ಬನ್ನಿ. ನಿಮ್ಮ ಒಳಗಿನ ಆತಂಕ ಗ್ಯಾರಂಟಿ ಕರಗಿ ಹೋಗುತ್ತೆ. ಇನ್ನು 2ನೇಯದ್ದು ಕರ್ಮ ಸಿದ್ಧಾಂತ ಮತ್ತು ದಾನ. ನೋಡಿ, ಶನಿದೇವನಿಗೆ ಬೆಳ್ಳಿ ಬಂಗಾರದ ಪೂಜೆಗಿಂತ ನೀವು ಮಾಡುವ ಬಡವರ ಸೇವೆ ತುಂಬಾ ಇಷ್ಟ ಆಗುತ್ತೆ. ಕಷ್ಟಪಟ್ಟು ದುಡಿಯೋ ಕಾರ್ಮಿಕರನ್ನ, ಬಡವರನ್ನ ಹಾಗೂ ಅಂಗವಿಕಲರನ್ನ ಗೌರವಿಸಿ. ನಿಮ್ಮ ಕೈಲಾದಾಗ ಯಾರಾದರೂ ಹಸಿದವರಿಗೆ 1 ಹೊತ್ತಿನ ಅನ್ನ ಕೊಡಿಸಿ. ಇದು ನಿಮ್ಮ ಲೈಫ್ನ ನೆಗೆಟಿವ್ ಎನರ್ಜಿಯನ್ನು ಕಮ್ಮಿ ಮಾಡುತ್ತೆ. ಇನ್ನು ಕೊನೆಯದಾಗಿ ಶಿವನ ಧ್ಯಾನ. ಶನಿದೇವನಿಗೆ ಶಿವನೇ ಗುರು. ಹಾಗಾಗಿ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ರಾತ್ರಿ ಮಲಗುವ ಮುನ್ನ ಕಣ್ಣು ಮುಚ್ಚಿ ಕೇವಲ 11 ಬಾರಿ ಓಂ ನಮಃ ಶಿವಾಯ ಮಂತ್ರ ಜಪಿಸಿ. ಇದು ನಿಮ್ಮ ತಲೆಯಲ್ಲಿ ಓಡೋ ಆ ಅತಿಯಾದ ಆಲೋಚನೆಗಳಿಗೆ ಬ್ರೇಕ್ ಹಾಕುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ, ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿರಬಹುದು, ಈಗ ಕುಂಭರಾಶಿಯವರಿಗೆ ಸಾಡೆ ಸಾತಿ ನಡೀತಿದೆ. ಅಂದರೆ 7.5 ವರ್ಷ ಶನಿಯ ಪ್ರಭಾವ. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಮಾನಸಿಕ ಕಿರಿಕಿರಿ, ಒಂಟಿತನ ಸ್ವಲ್ಪ ಹೆಚ್ಚಾಗಿದೆ. ಆದರೆ ಒಂದು ಮಾತು ನೆನಪಿಟ್ಕೊಳ್ಳಿ, ಶನಿದೇವ ಯಾರಿಗೂ ಸುಮ್ಮನೆ ಕಷ್ಟ ಕೊಡಲ್ಲ. ಅವರು ನಮಗೆ ಲೈಫ್ನ ಪಾಠ ಕಲಿಸ್ತಿದ್ದಾರೆ ಅಷ್ಟೇ. ಯಾರು ನಮ್ಮವರು, ಯಾರು ಪರರು ಅಂತ ಫಿಲ್ಟರ್ ಮಾಡಿ ತೋರಿಸ್ತಿದ್ದಾರೆ. ಈ ಕಷ್ಟದ ದಿನಗಳು ಶಾಶ್ವತ ಅಲ್ಲ. ಶನಿದೇವ ನಿಮ್ಮ ತಾಳ್ಮೆಯನ್ನ ನೋಡಿ ಮುಂದೆ ಅದ್ಭುತವಾದ ಯಶಸ್ಸನ್ನ ಖಂಡಿತ ಕೊಡ್ತಾರೆ. ಹಾಗಾಗಿ ಧೃತಿಗೆಡಬೇಡಿ, ಧೈರ್ಯವಾಗಿರಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಕುಂಭರಾಶಿಯವರ ಅಸಲಿ ಕತೆ. ಈ ವಿಡಿಯೋದಲ್ಲಿ ನಾನು ಹೇಳಿದ ವಿಷಯಗಳು ನಿಮ್ಮ ಲೈಫ್ಗೆ ಕನೆಕ್ಟ್ ಆಯ್ತಾ ಇಲ್ವಾ ಅಂತ ದಯವಿಟ್ಟು ಈಗಲೇ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕುಂಭರಾಶಿಯವರು ಇದ್ರೆ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ ಹಾಗೂ ಧೈರ್ಯ ತುಂಬಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ.
ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸದಾ ನಗುತ್ತಾ ಇರಿ. ಲೈಫ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಜೈ ಶ್ರೀರಾಮ್, ಜೈ ಆಂಜನೇಯ.